ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋ ಮೂಲಕ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನನ್ನು ಹೇಗೆ ನಾವು ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾವು ವಾಷಿಂಗ್ ಮಿಷಿನ್ ಎಲ್ಲರೂ ಯೂಸ್ ಮಾಡ್ತೀವಿ, ಆದರೆ ಇದರ ಮೇಂಟೆನೆನ್ಸ್ ಕಡೆಗೆ ಕೆಲವರು ಗಮನ ಹರಿಸೋದಿಲ್ಲ. ಸುಮ್ಮನೆ ಬಟ್ಟೆ ವಾಶ್ ಮಾಡೋದು, ಹಾಗೆ ಇಟ್ಬಿಡೋದು, ಆ ರೀತಿ ಮಾಡೋದ್ರಿಂದ ಬೇಗ ಮಷಿನ್ ಹಾಳಾಗ್ಬಿಡುತ್ತೆ. ತುಂಬ ದಿನ ಬಾಳಿಕೆ ಬರಬೇಕಂದ್ರೆ ಅದನ್ನು ಸರಿಯಾದ ವಿಧಾನದಲ್ಲಿ ನಾವು ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಫಸ್ಟು ಡಿಟರ್ಜೆಂಟ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ನಿಮಗೆ ಅಲ್ಲಿ ಸಣ್ಣ ಸಣ್ಣ ಕಲೆಗಳೆಲ್ಲ ಕಾಣಿಸ್ತಾ ಇದೆ ಅಲ್ವಾ. ಈ ರೀತಿ ನೀವು ಪ್ರೆಸ್ ಮಾಡಿ ಇಟ್ಕೊಂಡು ಅದನ್ನು ಈಚೆಗಡೆ ಓಪನ್ ಮಾಡ್ಕೊಳ್ಳಿ. ಆ ಬಟನನ್ನು ಪ್ರೆಸ್ ಮಾಡಿದ್ರೆ ಮಾತ್ರ ಅದು ನಿಮ್ಗೆ ಈಸಿಯಾಗಿ ಬರುವಂಥದ್ದು. ನೋಡಿ, ಒಳಗಡೆ ನಿಮಗೆ ಸ್ವಲ್ಪ ಗಲೀಜು ಕಾಣಿಸ್ತಿದೆ ಅಲ್ವಾ. ಈ ರೀತಿ ಡಸ್ಟ್ ಕುತ್ಕೊಂಡಿದೆ. ಇವಾಗ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಒಂದು ತೇವ ಇರುವಂತಹ ಬಟ್ಟೆಯನ್ನು ತಗೊಂಡು ಕ್ಲೀನ್ ಮಾಡ್ಕೊಳ್ಳಿ. ಫಸ್ಟು ನಾವು ಇದನ್ನು ಡಿಟರ್ಜೆಂಟ್ ಬಾಕ್ಸನ್ನು ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಟೂತ್ ಬ್ರಷ್ ಸಹಾಯದಿಂದ ನೀವು ತುಂಬ ಸಾಫ್ಟಾಗಿ ಇದನ್ನು ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ತುಂಬ ಫೋರ್ಸ್ ಎಲ್ಲ ಹಾಕಿ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಜೆಂಟಲಾಗಿ ಸಾಫ್ಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬ್ರಷಿಂದ ನೀವು ಹಿಂದೆ ಮತ್ತು ಮುಂದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ನೋಡಿ, ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಇವಾಗ ಅದು ಕ್ಲೀನಾಗಿ ಕಾಣಿಸ್ತಾ ಇದೆ. ಜಾಸ್ತಿ ಗಲೀಜೇನಾಗಿರಲಿಲ್ಲ. ನಾನು ಆವಾಗ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ನೆನಪಿರಲಿ. ಇದನ್ನು ನೀವು ಅಟ್ಲೀಸ್ಟ್ ಮಂತ್ಲಿ ಒಂದ್ಸರಿನಾದ್ರೂ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ತಿಂಗಳಲ್ಲಿ ಒಂದ್ಸರಿನಾದರೂ ಕ್ಲೀನ್ ಮಾಡ್ಕೊಬೇಕು, ಇಲ್ಲ ಅಂದರೆ ಚೆನ್ನಾಗಿ ಬಾಳಿಕೆ ಬರೋದಿಲ್ಲ. ನೋಡಿ, ಈ ರೀತಿ ರನ್ನಿಂಗ್ ವಾಟ್ರಿಂದ ನೀವು ಸ್ವಲ್ಪ ಕ್ಲೀನಾಗಿ ತೊಳ್ಕೊಳ್ಳಿ. ಚೆನ್ನಾಗಿ ಈ ರೀತಿ ನೀವು ನೀರಿನಲ್ಲಿ ವಾಶ್ ಮಾಡ್ಕೊಬೇಕು. ನೋಡಿ, ಇವಾಗ ಇದು ವಾಶ್ ಆಗಿದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅದರಲ್ಲಿದ್ದಂತಹ ಸಣ್ಣ ಪುಟ್ಟ ಡಸ್ಟ್ ಎಲ್ಲ ರಿಮೂವ್ ಆಗಿದೆ. ಚೆನ್ನಾಗಿ ನೀವು ಈ ರೀತಿ ಎಲ್ಲ ಕಡೆನೂ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಎಲ್ಲೂ ಕೂಡ ಡಸ್ಟು ಉಳ್ಕೊಂಡಿರಬಾರ್ದು. ನೀಟಾಗಿ ತೊಳ್ಕೊಳ್ಳಿ. ಇವಾಗ ಇದು ಕ್ಲೀನ್ ಆಗಿದೆ, ತೊಳೆದಾಗಿದೆ. ನೋಡಿ, ಈ ರೀತಿ ತೊಳೆದಾದ ನಂತರ ನೀವು ಒಂದು ಕಾಟನ್ ಬಟ್ಟೆಯಿಂದ, ಡ್ರೈ ಆಗಿರುವಂತಹ ಒಂದು ಬಟ್ಟೆಯಿಂದ ನೀಟಾಗಿ ಈ ನೀರನ್ನೆಲ್ಲ ಒರೆಸ್ಕೊಬೇಕಾಗುತ್ತೆ. ನೀಟಾಗಿ ಡ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಒಂದು ಬಟ್ಟೆಯ ಸಹಾಯದಿಂದ ಈ ರೀತಿ ಚೆನ್ನಾಗಿ ಒರೆಸ್ಕೊಳ್ಳಿ, ಫುಲ್ ಡ್ರೈ ಆಗೋ ರೀತಿಯಲ್ಲಿ. ಯಾಕೆಂದರೆ ನಿಮ್ಮ ನೀರಿನಲ್ಲಿ ಏನಾದರೂ ಉಪ್ಪಿನಂಶ ಇದ್ದರೆ ಅದು ಹಾಗೆ ಉಳ್ಕೊಂಡ್ಬಿಡತ್ತೆ ಅಂತ. ಮತ್ತು ನೋಡಿ, ಇಲ್ಲಿ ನಾವು ಡಿಟರ್ಜೆಂಟ್ ಬಾಕ್ಸ್ ಹಾಕ್ತೀವಲ್ಲ, ಅಲ್ಲೂ ಕೂಡ ಸ್ವಲ್ಪ ಗಲೀಜಿತ್ತಲ್ವಾ. ಇವಾಗ ಅದನ್ನು ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಚೆನ್ನಾಗಿ ಒರೆಸ್ಕೊಬೇಕು. ತುಂಬ ಜಾಸ್ತಿ ಡಸ್ಟ್ ಏನಾದರೂ ಆಗಿದರೆ ಸ್ವಲ್ಪ ಟೂತ್ ಬ್ರಷಿಂದ ನೀವು ಅದನ್ನು ಉಜ್ಕೊಂಬಿಟ್ಟು ಆಮೇಲೆ ನೀವು ಅದನ್ನು ನೀಟಾಗಿ ಒಂದು ಒದ್ದೆ ಬಟ್ಟೆಯಿಂದ ಒರೆಸ್ಕೊಬೇಕಾಗುತ್ತೆ. ಇಲ್ಲಿ ಜಾಸ್ತಿ ಗಲೀಜೇನಾಗಿರಲ್ಲ, ನಾನು ಹಾಗೇ ಜಸ್ಟ್ ಬಟ್ಟೆಯಿಂದ ಒರೆಸ್ಕೊಂಡೆ. ನೋಡಿ, ಈ ರೀತಿ ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ನೀವು ಇದನ್ನು ಹಾಕ್ಕೊಬೇಕಾಗುತ್ತೆ. ಇವಾಗ ಡಿಟರ್ಜೆಂಟ್ ಬಾಕ್ಸ್ ರೆಡಿ ಆಗಿದೆ. ನೋಡಿ, ಇಲ್ಲಿ ಗ್ಯಾಸ್ಕೆಟ್ ನೋಡ್ತಾ ಇರ್ಬೋದು, ಅಲ್ಲಿ ಕಾಣಿಸ್ತಿದೆಯಲ್ವಾ, ಸ್ವಲ್ಪ ಗಲೀಜೆಲ್ಲ ಇದೆ. ನೋಡಿ, ಯಾವ ರೀತಿ ಗಲೀಜೆಲ್ಲ ತುಂಬಿಕೊಂಡಿದೆ. ಒಳಗಡೆ ಸ್ವಲ್ಪ ಕ್ಲೀನಾಗಿದೆ. ಅವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಕ್ಲೀನಾಗಿರುತ್ತೆ. ಇಲ್ಲ ಅಂದರೆ ಫುಲ್ ಎಲ್ಲ ಪಾಚಿ ಕಟ್ಬಿಡತ್ತೆ. ಈ ವಾಷಿಂಗ್ ಮಿಷಿನಲ್ಲಿ ಈ ಗ್ಯಾಸ್ಕೆಟು ಕೂಡ ತುಂಬ ಇಂಪಾರ್ಟೆಂಟ್ ಆದಂತಹ ಕೆಲಸವನ್ನು ಮಾಡುವಂತಹದ್ದು. ಇದನ್ನು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರೇ ವಾಷಿಂಗ್ ಮಿಷಿನ್ ಚೆನ್ನಾಗಿ ಮೇಂಟೈನ್ ಆಗುವಂಥದ್ದು. ನೀವು ಪ್ರತಿ ಸಾರಿ ಬಟ್ಟೆಯನ್ನು ಹಾಕಿ ವಾಶ್ ಮಾಡಿದ ನಂತರದಲ್ಲಿ ನೀವು ಈ ರೀತಿ ಗ್ಯಾಸ್ಕೆಟ್ನ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಏಕೆಂದರೆ ವಾಷಿಂಗ್ ಮಿಷಿನ್ ಒಳಗಡೆ ನೀರು ಹೋಗುವಂಥದ್ದು ಇದೇ ಜಾಗದಲ್ಲಿ. ಸೊ ಹಾಗಾಗಿ ಅಲ್ಲಿ ಇರುವಂತಹ ಕೊಳೆ ನೀರು ಹಾಗೆ ಕುತ್ಕೊಂಡ್ಬಿಟ್ರೆ ಇದೆಲ್ಲ ಪಾಚಿ ಬಂದು ಗ್ಯಾಸ್ಕೆಟ್ ಹಾಳಾಗುತ್ತೆ. ಮತ್ತು ವಾಷಿಂಗ್ ಮಿಷಿನನ್ನು ಕೂಡ ಬ್ಯಾಡ್ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಹಾಗಾಗಿ ನೀವು ಒಂದು ಡ್ರೈ ಆಗಿರುವಂತಹ ಬಟ್ಟೆಯಿಂದ ಈ ರೀತಿ ಬಟ್ಟೆ ವಾಶ್ ಆದ ನಂತರ ನೀಟಾಗಿ ಒರೆಸ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಗ್ಯಾಸ್ಕೆಟ್ನ ನೀಟಾಗಿ ನೀವು ಕ್ಲೀನ್ ಮಾಡ್ಕೊಬೇಕು ಒಳಗಡೆ ಎಲ್ಲ.
ಪ್ರತಿ ಸಾರಿ ಬಟ್ಟೆ ವಾಶ್ ಆದಾಗಲೂ ನೀವು ಈ ರೀತಿ ಗ್ಯಾಸ್ಕೆಟ್ನ ಕ್ಲೀನ್ ಮಾಡ್ಕೊಂಬಿಟ್ರೆ, ನೀರನ್ನ ಡ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗೆ ಇಲ್ಲಿ ಡೋರ್ ಇದೆಯಲ್ಲ ವಾಷಿಂಗ್ ಮಿಷಿನ್ದು, ಅದನ್ನು ಕೂಡ ಹಿಂದೆಗಡೆ ಗ್ಲಾಸ್ ಇದೆಯಲ್ಲ ಅದನ್ನೆಲ್ಲ ಚೆನ್ನಾಗಿ ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಬೇಕು. ನೋಡಿ ಇವಾಗ ಇಲ್ಲಿ ಕೆಳಗಡೆ ಇದೆಯಲ್ಲ ಇದನ್ನು ಕ್ಲೀನ್ ಮಾಡೋದು ನೋಡ್ಕೊಳ್ಳಿ. ಇದನ್ನು ಕೂಡ ತುಂಬ ಇಂಪಾರ್ಟೆಂಟು. ನೋಡಿ ಇಲ್ಲಿ ಸ್ವಲ್ಪ ಡಸ್ಟ್ ಎಲ್ಲ ಇದೆ. ಇಲ್ಲಿ ಬ್ಲ್ಯಾಕ್ ಕಲರು ಒಂದು ಉದ್ದು ಕಾಣಿಸ್ತಾ ಇದೆಯಲ್ಲ, ನೀವಿಲ್ಲೇನಾದರೂ ಅಕಸ್ಮಾತು ಮರೆತು ನೀವು ನಿಮ್ಮ ಪ್ಯಾಂಟ್ಗಳಲ್ಲಿ ಏನಾದರೂ ಕಾಯಿನು ಅಥವಾ ಪಿನ್ನು ಆ ರೀತಿ ಏನಾದ್ರೂ ಬಿಟ್ಟಿದ್ರೆ ಅದೇನಾದ್ರೂ ಬಟ್ಟೆ ವಾಶ್ ಆದಾಗ ಈ ಜಾಗದಲ್ಲಿ ಬಂದು ಸೇರಿಕೊಂಡಿರುತ್ತೆ. ಅಲ್ಲಿ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ ಅಲ್ಲಿ, ಇದರಲ್ಲಿ ಬ್ಲ್ಯಾಕ್ ಕಲರ್ ಪೈಪ್ನಲ್ಲಿ ನೀರು ತುಂಬಿಕೊಂಡಿರುತ್ತೆ. ಫಸ್ಟು ನೀವು ಈ ಬ್ಲ್ಯಾಕ್ ಕಲರ್ ಪೈಪನ್ನು ಈ ರೀತಿ ಓಪನ್ ಮಾಡಿಕೊಂಡು ಅದರಲ್ಲಿರೋ ನೀರನ್ನೆಲ್ಲ ತೆಗೆದಿಡಬೇಕಾಗುತ್ತೆ. ಈ ರೀತಿ ನೀರನ್ನು ತೆಗೆದುಬಿಟ್ರೆ ಫಸ್ಟೇ ನೀವು ಆ ಒಂದು ದೊಡ್ಡ ಪ್ಲೇಸಿಂದ ನೀರು ಕಡಿಮೆ ಬರುತ್ತೆ. ಈಗ ನೋಡಿ ಇದರಲ್ಲಿರೋ ನೀರನ್ನೆಲ್ಲ ನಾವು ಈಚೆ ತೆಗೆದಿದ್ದೀವಿ. ನೋಡಿ ನೀರನ್ನೆಲ್ಲ ಚೆನ್ನಾಗಿ ತೆಗೆದುಬಿಡಬೇಕು, ಸ್ವಲ್ಪ ನೀರಿಲ್ಲದ ಹಾಗೆ. ಇವಾಗ ನೀರನ್ನು ಚೆನ್ನಾಗಿ ಸೋರಿಸ್ಕೊಬೇಕು. ಇವಾಗ ಇದ್ರ ಕ್ಯಾಪನ್ನು ಹಾಗೆ ಹಾಕಿಬಿಟ್ಟು ಇಲ್ಲಿ ದೊಡ್ಡದಾಗಿ ಕಾಣಿಸ್ತಿದೆಯಲ್ಲ ಸ್ಟ್ರೈಟ್ ಆಗಿರುವಂತಹದ್ದು, ಇವಾಗ ಇದನ್ನು ನೀವು ಈ ಥರ ಲೆಫ್ಟ್ ಸೈಡ್ಗೆ ತಿರುಗಿಸಿ ಓಪನ್ ಮಾಡ್ಕೊಬೇಕಾಗುತ್ತೆ. ಯಾವುದಾದ್ರೂ ಕಾಯಿನು ಅಥವಾ ಸೇಫ್ಟಿ ಪಿನ್ ಏನಾದ್ರೂ ನಿಮ್ಮ ಬಟ್ಟೆನಲ್ಲಿದ್ದರೆ ಅದು ನಿಮಗೆ ಇಲ್ಲಿ ಬಂದಿರುತ್ತೆ. ನೀವು ಆವಾಗವಾಗ ಮಂತ್ಲಿ ಒನ್ಸು ನೋಡಿಕೊಂಡು ಅದನ್ನು ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ನೋಡಿ ಇವಾಗ ಈ ರೀತಿ ತಿರುಗಿಸ್ಕೊಳ್ಳಿ. ಕೆಲವೊಂದು ಸಾರಿ ಇದು ಟೈಟ್ ಆಗಿರುತ್ತೆ, ನೋಡ್ಕೊಂಡು ತೆಗಿಬೇಕು ನೀಟಾಗಿ. ನೋಡಿ ಇವಾಗ ನೋಡ್ತಾ ಇರ್ಬೋದು ಒಳಗಡೆ ಡಸ್ಟ್ ಇದೆ. ಇವಾಗ ಇದನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಏನು ಡಸ್ಟ್ ಆಗಿರಲಿಲ್ಲ, ನಾನು ಅವಾಗವಾಗ ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ ಮಂತ್ಲಿ ಒನ್ಸು. ಸೊ ನೀವು ಕೂಡ ಈ ರೀತಿನಲ್ಲಿ ತಿಂಗಳಿಗೆ ಒಂದ್ಸರಿನಾದರೂ ನೀವು ಈ ಥರ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ನೋಡಿ ಸ್ವಲ್ಪ ಜೆಂಟಲಾಗಿ, ತುಂಬ ಸಾಫ್ಟಾಗಿ, ತುಂಬ ರಫಾಗೆಲ್ಲ ಯೂಸ್ ಮಾಡಬೇಡಿ. ತುಂಬ ಸಾಫ್ಟಾಗಿ ಸ್ವಲ್ಪ ಅದರಲ್ಲಿರೋ ಡಸ್ಟನ್ನೆಲ್ಲ ಈ ರೀತಿ ಒಂದು ಟೂತ್ ಬ್ರಷ್ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದು ಕ್ಲೀನ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಇವಾಗ ನೋಡಿ ಇಲ್ಲಿ ಒಳಗಡೆ ಡಸ್ಟ್ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ನೀವು ಒಂದು ಬಟ್ಟೆನ ತಗೊಂಡು ಡ್ರೈ ಆಗಿರುವಂತಹ ಬಟ್ಟೆಯಿಂದ ಅದನ್ನು ಚೆನ್ನಾಗಿ ನೀಟಾಗಿ ಒರೆಸ್ಕೊಳ್ಳಿ, ಒಳಗಡೆ ಹೋಲ್ ಇರುವಂತಹ ಜಾಗವನ್ನು. ಹಾಗೆ ಸೈಡಲ್ಲಿ ವೈಟ್ ಕಲರ್ ಇದೆಯಲ್ಲ ಅದನ್ನು ಕೂಡ ನೀಟಾಗಿ ಒರೆಸ್ಕೊಬೇಕಾಗುತ್ತೆ. ಅಲ್ಲೂ ಕೂಡ ಸ್ವಲ್ಪ ಡಸ್ಟ್ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಒರೆಸ್ಕೊಬೇಕು. ಈಗ ಇದನ್ನು ಒರೆಸ್ಕೊಂಡು ಮತ್ತೆ ಆ ಕ್ಯಾಪನ್ನು ನೀಟಾಗಿ ಅಲ್ಲೇ ಹಾಕೊಂಡ್ಬಿಡ್ಬೇಕು. ನೋಡಿ ಮೊದಲೇ ಯಾವ ಒಂದು ಶೇಪ್ನಲ್ಲಿತ್ತು ಅದೇ ಶೇಪ್ನಲ್ಲಿ ನೀವು ಅದನ್ನು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಇಲ್ಲಾಂದರೆ ನೀರೆಲ್ಲ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ಟೈಟಾಗಿ ಅದನ್ನು ನೀಟಾಗಿ ಕೂರಿಸ್ಕೊಳ್ಳಿ. ನೋಡಿ ಸ್ಟ್ರೈಟಾಗಿತ್ತಲ್ವ ಅದೇ ರೀತಿನಲ್ಲಿ ನೀವು ಈ ರೀತಿ ಲಾಕ್ ಮಾಡಬೇಕು ಅದನ್ನು. ಮತ್ತು ಈ ಬ್ಲ್ಯಾಕ್ ಕಲರ್ ಪೈಪ್ ಇದೆಯಲ್ವಾ ಅದನ್ನು ಕೂಡ ಪೈಪ್ ತೆಗ್ದಿದ್ವಲ್ಲ ಅದಕ್ಕೂ ಕೂಡ ಲಾಕ್ ಮಾಡಿ ಅಲ್ಲಿ ಒಂದು ಇದು ಇದೆಯಲ್ಲ ಅಲ್ಲಿಗೆ ಅದನ್ನು ಸೇರಿಸ್ಬೇಕು. ಇವಾಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಕೆಳಗಡೆನೂ ನೀವು ಒಂದು ಬಟ್ಟೆಯಿಂದ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿ. ಹಾಗೆ ವಾಷಿಂಗ್ ಮಿಷಿನ್ ಮೇಲ್ಗಡೆನೂ ಕೂಡ ಸ್ವಲ್ಪ ಲಿಕ್ವಿಡನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ. ನೆನಪಿರಲಿ ಅಲ್ಲಿ ನಮಗೆ ಡಿಜಿಟಲ್ ಕಾಣಿಸೋದಲ್ಲ ನಂಬರ್ಸು ಮತ್ತು ಎಷ್ಟು ಅವರು ಅಂತ, ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಲಿಕ್ವಿಡನ್ನು ಹಾಕಬೇಡಿ. ಮಷಿನ್ ಹಾಳಾಗೋ ಚಾನ್ಸಸ್ ಇರುತ್ತೆ ಡಿಜಿಟಲ್ ಇರೋದ್ರಿಂದ. ಹಾಗಾಗಿ ಜಸ್ಟ್ ಸೈಡಲ್ಲಿ ಮತ್ತು ಆ ಗ್ಲಾಸ್ ಡೋರ್ ಮೇಲೆ ಮಾತ್ರ ನೀವು ಸ್ವಲ್ಪ ಲಿಕ್ವಿಡ್ ಏನಾದರೂ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಹೇಗೆ ವಾಷಿಂಗ್ ಮಿಷಿನನ್ನು ಕ್ಲೀನ್ ಮಾಡೋದಂತ. ಹಾಗೆ ಇನ್ನೊಂದು ನೆನ್ಪಿಟ್ಕೊಬೇಕು, ನೀವು ವಾಷಿಂಗ್ ಮಿಷಿನಿಂದ ಬಟ್ಟೆ ಕ್ಲೀನ್ ಮಾಡಿದ ನಂತರದಲ್ಲಿ ಡೋರನ್ನು ನೀವು ಆವಾಗಲೇ ಕ್ಲೋಸ್ ಮಾಡಬಾರ್ದು. ಅಟ್ಲೀಸ್ಟ್ ಒಂದು 2 to 3 ಅವರ್ಸು ಅದು ಚೆನ್ನಾಗಿ ಡ್ರಮ್ಮೆಲ್ಲ ಡ್ರೈ ಆಗೋವರೆಗೂ ಓಪನ್ ಇಡಬೇಕಾಗುತ್ತೆ. ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಡ್ರಮ್ ಡಿಸ್ಕೇಲರ್ ಬಗ್ಗೆ ತಿಳಿಸ್ಕೊಡ್ತೀನಿ.